ಆಸ್ಟ್ರಾಜೆನಿಕಾ ಅಥವಾ ಕೋವಿಶೀಲ್ಡ್ ಲಸಿಕೆ ಇದೆಯಲ್ಲ, ಆಸ್ಟ್ರಾಜೆನಿಕಾ ಸಂಸ್ಥೆ ಕಡೆಯಿಂದ ತಯಾರಾಯಿತು ಕೋವಿಶೀಲ್ಡ್. ಭಾರತದಲ್ಲಿ ಕೋವಿಶೀಲ್ಡ್ ಹೆಸರಲ್ಲಿ ಈ ಲಸಿಕೆಯನ್ನು ಮಾರಾಟನೂ ಮಾಡಲಾಯಿತು, ಉಚಿತವಾಗಿಯೂ ಕೊಡಲಾಯಿತು ತದನಂತರ ದಿನಗಳಲ್ಲಿ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಕೋವಿಶೀಲ್ಡ್ ಲಸಿಕೆ ಹಾಕಿಸಿಕೊಂಡವರಿಗೆ ಅಡ್ಡ ಪರಿಣಾಮ ಆಗಿದೆಯಾ ಇಲ್ವಾ ಲಂಡನ್ನಲ್ಲಿ ಕೇಳ್ತಾರೆ. ಎಸ್ ಸ್ವಾಮಿ, ಆಗಿದೆ, ಅಡ್ಡ ಪರಿಣಾಮ ಆಗಿರೋದು ನಿಜ ಅಂಥೇಳಿ ಖುದ್ದು ಆ ಸಂಸ್ಥೆಯೇ ಬಂದು ಅಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ. ಯಾವ ಥರ ಅಡ್ಡ ಪರಿಣಾಮ? ರಕ್ತ ಹೆಪ್ಪುಗಟ್ಟುತ್ತೆ, ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಈ ತರಹದ ಪರಿಣಾಮ ಅಪರೂಪದಲ್ಲಿ ಆಗುತ್ತೆ ಸ್ವಾಮಿ ಅಂಥೇಳಿ ಕೋವಿಶೀಲ್ಡ್ ಕಂಪನಿ ಕಡೆಯಿಂದನೇ ಬಂದು ಅಲ್ಲಿ ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಕೋವಿಶೀಲ್ಡ್ ಲಸಿಕೆ ಹಾಕ್ಸ್ಕೊಂಡವರು ಅಥವಾ ಯಾರೋ ವ್ಯಾಕ್ಸಿನ್ ಹಾಕ್ಸ್ಕೊಂಡಂಥವ್ರಿಗೂ ಒಂದು ಆತಂಕ ಶುರುವಾಯಿತು. ಜೊತೆಗೆ ಇದಕ್ಕೆ ಪೂರಕವಾಗಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಭಾರತದಲ್ಲಿ ಬೇರೆ ಕಡೆ ಅನೇಕ ಕಡೆಗಳಲ್ಲಿ ಈ ಲಸಿಕೆ ಹಾಕ್ಸ್ಕೊಂಡ ನಂತರ ಎಲ್ಲರೂ ಅಂತಲ್ಲ ಅನೇಕರಲ್ಲಿ ಈ ಬ್ರೈನಲ್ಲಿ ರಕ್ತ ಹೆಪ್ಪುಗಟ್ಟಿರೋ ಪ್ರಕರಣಗಳು, ಹಾರ್ಟ್ ಅಟ್ಯಾಕ್ ಆಗಿರೋದು. ಹಾರ್ಟ್ ಅಟ್ಯಾಕಲ್ಲಾದರೂ ಬಚಾವಾಗೋಕ್ಕೆ ಸ್ವಲ್ಪ ದಾರಿ ಇರುತ್ತೆ, ಆದರೆ ಹೃದಯ ಸ್ತಂಭನ ಇದೆಯಲ್ಲ, ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್ಕು ಕಾರ್ಡಿಯಾಕ್ ಅರೆಸ್ಟ್ಗೂ ವ್ಯತ್ಯಾಸ ಇರುತ್ತೆ. ಹೃದಯಾಘಾತ ಆದರೆ ಅನೇಕ ಬಾರಿ 1-2 ಗಂಟೆನೋ 3 ಗಂಟೆನೋ ಟೈಮ್ ಇರುತ್ತೆ, ಆ ವ್ಯಕ್ತಿ ಬದುಕುಳಿಯಬಹುದು. ಆ ಗೋಲ್ಡನ್ ಅವರ್ ಒಳಗಡೆ ಆ ವ್ಯಕ್ತಿ ಆಸ್ಪತ್ರೆಗೆ ಏನಾದರೂ ಕರ್ಕೊಂಡು ಬಂದರೆ, ಇಕ್ವಿಪ್ಮೆಂಟ್ಸು ವೈದ್ಯರಿರ್ತಕ್ಕಂಥ ಆಸ್ಪತ್ರೆಗೆ ಬಂದರೆ ಆತ ಬದುಕುಳಿಯಬಲ್ಲ. ಸ್ಟಂಟ್ ಹಾಕ್ತಾರೆ, ರಕ್ತ ಸಂಚಾರ ಸರಾಗವಾಗುವಂತೆ ಮಾಡ್ತಾರೆ, ಏನೋ ಒಂದು ಮಾಡಿ ಬದುಕಿಸ್ತಾರೆ. ಈ ಹೃದಯ ಸ್ತಂಭನ ಇದೆಯಲ್ಲ, ನಾವು ಬಲ್ಬ್ ಬರ್ನ್ ಆಗೋದು ಅಂತೀವಲ್ಲ, ಆ ಥರ ಒಂದು ಬಲ್ಬ್ ಬರ್ನ್ ಆಗಿಬಿಡುತ್ತಲ್ಲ, ಆ ಥರ ಆಗಿಬಿಡುತ್ತೆ. ಸ್ವಿಚ್ ಆಫ್ ಮಾಡ್ದಂಗೆ ಇದ್ದಕ್ಕೆ ನಿಂತ್ಕೊಂಡ್ಬಿಡುತ್ತೆ. ಹಾರ್ಟ್ ಅಟ್ಯಾಕಲ್ಲಾದರೆ ಸ್ವಲ್ಪ ನೋವು ಬರೋದು, ಸ್ವಲ್ಪ ನಿಮಗೆ ಕಾಣಿಸ್ಕೊಳ್ಳೋದು, ನೀವು ಬೆವರೋದು, ಒದ್ದಾಡೋದೆಲ್ಲ ಇರುತ್ತಲ್ಲ, ಹೃದಯ ಸ್ತಂಭನದಲ್ಲಿ ಹಾಗಾಗಲ್ಲ. ಹಾಗೆ ಅನೇಕ ಖ್ಯಾತನಾಮವನ್ನು ಕಳ್ಕೊಂಡ್ವಿ ನಾವು. ನೀವೇ ಕೇಳಿರ್ಬೋದು, ಈಗ ನಿಮ್ಮ ಸಂಬಂಧಿಕರಲ್ಲೋ ನಿಮ್ಮ ಊರಲ್ಲೋ ಇಂಥದ್ದು ಬೇಕಾದಷ್ಟು ಕೇಳಿರ್ತೀರಿ. ಚೆನ್ನಾಗೇ ಇದ್ದ, ಬರೀ 30 ವರ್ಷ 25 ವರ್ಷ 35 ವರ್ಷ ಇದ್ದಕ್ಕಿದ್ದಂಥ ಅದೇನೋ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಂತೆ ಅಂತಾರೆ. ಯೂಶಲಾಗಿ ಅನೇಕರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರುತ್ತೆ, ತೀರ್ಕೊಂಬಿಟ್ರು ಅಂತ. ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಇದೆಯಲ್ಲ, ಈ ಪ್ರಮಾಣ ಇತ್ತೀಚಿನ ವರ್ಷಗಳಲ್ಲಿ 2-3 ವರ್ಷಗಳಿಂದ ಜಾಸ್ತಿ ಆಯಿತು ಅಂತ ಅನೇಕರು ಹೇಳ್ತಾರೆ. ಆ ಸಾವುಗಳಲ್ಲಿ ಇದು ಸೇರಿಲ್ವೋ ನಮಗೆ ಗೊತ್ತಿಲ್ಲ, ತನಿಖೆ ನಡೀಲಿ. ಆದರೆ ಈ ರೀತಿ ಕೋವಿಶೀಲ್ಡ್ ಕಂಪನಿನೇ ಬಂದು ಹೇಳಿಕೆ ಕೊಟ್ಟ ಮೇಲೆ ಇದರ ದುಷ್ಪರಿಣಾಮಗಳೇನೇನಿದೆ ತನಿಖೆ ಮಾಡಿ ತಜ್ಞರ ಸಮಿತಿ ರಚನೆ ಮಾಡಿ ಅಂತೇಳಿ ಮನವಿ ಹೋಗ್ತಾ ಇದೆ. ಲಸಿಕೆಯಿಂದ ಅಡ್ಡ ಪರಿಣಾಮಕ್ಕೆ ಒಳಗಾದವರಿಗೆ ಪರಿಹಾರ ಕೊಡಲೇಬೇಕು. ಯಾವ ಫ್ಯಾಮಿಲಿಲಾಗಿದೆಯೋ, ಯಾವ ವ್ಯಕ್ತಿಗಾಗಿದೆಯೋ, ಯಾವ ಊರಲ್ಲಾಗಿದೆಯೋ, ಯಾರಿಗಾಗಿದೆಯೋ, ತಂದೆಗೂ ಆಗಿರಬಹುದು, ಹೆಂಡತಿಗೂ ಆಗಿರಬಹುದು, ತಾಯಿಗೂ ಆಗಿರಬಹುದು, ತಮ್ಮ ಅಣ್ಣ ಸಹೋದರಿ ಯಾರಿಗೆ ಬೇಕಾದರೂ ಆಗಿರಬಹುದು, ಅಂಥವ್ರಿಗೆ, ಆ ಫ್ಯಾಮಿಲಿಯವ್ರಿಗೆ ಪರಿಹಾರ ಕೊಡಬೇಕು. ಸುಮ್ಮನೆ ಏನೋ ಹಾರ್ಟ್ ಅಟ್ಯಾಕು, ಅಯ್ಯೋ ವ್ಯಾಕ್ಸಿನ್ ಬಗ್ಗೆ ಮಾತಾಡಬೇಡಿ, ವ್ಯಾಕ್ಸಿನ್ ಬಗ್ಗೆ ಮಾತನಾಡಿ ಬದುಕುಳಿಯೋದುಂಟಾ ಅಂದರೆ ವ್ಯಾಕ್ಸಿನ್ ಹಾಕ್ಸ್ಕೊಂಡವರೇ ಬದುಕುಳಿತಾ ಇಲ್ಲ. ಇನ್ನು ಮಾತನಾಡೋದೇನಿದೆ ಇದರಲ್ಲಿ? ಏನು ಉಳಿದಿದೆ ಇದರಲ್ಲಿ ಮಾತನಾಡಲಿಕ್ಕೆ? ಬ್ರಿಟಿಷ್ ಫಾರ್ಮಾ ಕಂಪನಿ ಆಸ್ಟ್ರಾಜೆನಿಕಾ ಅಡ್ಡ ಪರಿಣಾಮಗಳ ಬಗ್ಗೆ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟ ನಂತರದಲ್ಲಿ ಕೋವಿಶೀಲ್ಡ್ ತಯಾರಿಸೋದಕ್ಕೆ ಆಸ್ಟ್ರಾಜೆನಿಕಾ ಲಸಿಕೆ ಸೂತ್ರವನ್ನು ಅನುಸರಿಸಲಾಯಿತು. ಏಕೆಂದರೆ ಆಸ್ಟ್ರಾಜೆನಿಕಾ ಅಂತ ಸಂಸ್ಥೆ ಇಂಡಿಯಾದಲ್ಲೂ ತಯಾರು ಮಾಡಬೇಕು. ಲಂಡನ್ನಲ್ಲೇ ಇದ್ದುಕೊಂಡು ಎಲ್ಲ ಲಸಿಕೆ ಅವರೇ ತಯಾರು ಮಾಡೋಕ್ಕಾಗತ್ತಾ? ಇಲ್ಲ. ಆ ಫಾರ್ಮುಲಾ ಏನಿರುತ್ತೆ, ಇಂಡಿಯಾದಲ್ಲಿ ನೀವು ತಯಾರಿಸಿ ಅಂಥೇಳಿ ತನ್ನ ಪೇಟೆಂಟನ್ನು ಒಂದು ಕಂಪ್ನಿ ಕೊಟ್ಟಿರುತ್ತೆ. ಅದೇ ಕೋವಿಶೀಲ್ಡ್ ಆಯ್ತು. ಇಲ್ಲಿ ಒಂದು ಕೋವ್ಯಾಕ್ಸಿನ್ನು, ಇನ್ನೊಂದು ಕೋವಿಶೀಲ್ಡು. ಆಸ್ಟ್ರಾಜೆನಿಕಾಯಿಂದ ಯಾವುದು ಬಂತು ಅಂದರೆ ಕೋವಿಶೀಲ್ಡ್. ಆ ಕಾಲದ ಪ್ರಚಾರ ಏನಿತ್ತು ಅಂದರೆ, ಒಂಥರ ಈ ಕೋವ್ಯಾಕ್ಸಿನ್ ಆದಮೇಲೆ ಅದಕ್ಕಿಂತ ಇದು ಸ್ಟ್ರಾಂಗ್ ಅಂತೆ, ಇದು ತುಂಬ ಸ್ಟ್ರಾಂಗ್ ಇದೆಯಂತೆ, ಇದರಂತೂ ಯಾರು ಕೋವಿಡ್ ಬರೋದೇ ಇಲ್ವಂತೆ, ಇದು ಹಾಕ್ಸ್ಕೊಂಡ್ರೆ ಇದಿತ್ತು, ತುಂಬ ಜನ ಹಾಕ್ಸ್ಕೊಂಡ್ರು. ಇದೀಗ ಭಾರತದಲ್ಲಿ ಲಸಿಕೆ ಪಡೆದವರಲ್ಲಿ ಅಡ್ಡ ಪರಿಣಾಮವನ್ನು ಅಲ್ಲಗಳೆಯಲಾಗದು ಅಂಥೇಳಿ ವಕೀಲ ವಿಶಾಲ್ ತಿವಾರಿ ಏನು ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಸ್ವಾಮಿ, ಇವರು ಆಲ್ರೆಡಿ ಒಪ್ಕೊಂಡಾಯಿತು UK ಇಂಡಿಯಾದಲ್ಲೂ ಯಾರಿಗೂ ಬ್ರೈನ್ ಹ್ಯಾಮರೇಜ್ ಆಗಿರಬಹುದು, ಬ್ಲಡ್ ಕ್ಲಾಟ್ ಆಗಿರಬಹುದು, ತಲೆ ಸುತ್ತು ಬರ್ತಾ ಇರಬಹುದು, ಅಡ್ಡ ಪರಿಣಾಮ ಆಗಿರಬಹುದು, ಅನೇಕ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇರಬಹುದು. ಇಂತಹವರಿಗೂ ಸತ್ಯ ಹೋಗಿರ್ಬೋದು ಸ್ವಾಮಿ. ಕೆಲವರು ಬ್ಲಡ್ ಕ್ಲಾಟ್ ಆಯಿತು ಅಂದರೆ ಸತ್ತೋಗ್ತಾನೆ ಅವನು. ಹೃದಯ ಸ್ತಂಭನ ನಿಂತು ಹೋಗುತ್ತೆ ಹೃದಯಾಘಾತದಲ್ಲಾದರೂ ಸ್ವಲ್ಪ ಪೇಯ್ನ್ ಬಂದು ಅವನಿಗೆ ಟೈಮ್ ಸಿಗುತ್ತೆ. ಹೃದಯ ಸ್ತಂಭನದಲ್ಲಿ ಹಾರ್ಡ್ಲಿ 7 ನಿಮಿಷ 8 ನಿಮಿಷ 10 ನಿಮಿಷ ಅಷ್ಟು ಒಳಗಡೆ ಡಾಕ್ಟರ್ ಸಿಕ್ಕರ ಬದುಕಬಹುದು ಅವನು, ಇಲ್ಲ ಅಂದರೆ ಇಲ್ಲ. ಈ ಥರ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಥವ್ರಿಗೂ ಪರಿಹಾರ ಕೊಡಬೇಕು ಅಂತ ಹೇಳಿ. ಯಾಕೆ ಕೊಡಬಾರ್ದು ಅಂತ, ಇದಕ್ಕಿಂತ ಮುಂಚೆನೇ ಏನು UK ನಮಗೆ ಗೊತ್ತಾಗಬೇಕಾಗಿತ್ತಾ ಕೋವಿಶೀಲ್ಡ್ದು? ಇಲ್ಲ. ಇಂಡಿಯಾದಲ್ಲೇ ಅನೇಕರು, ಸಾವಿರಾರು ಜನ ಸುಪ್ರೀಂ ಕೋರ್ಟ್ ಮುಂದೆ ಮೊರೆ ಹೋದರು. ಏನಂತ? ಸ್ವಾಮಿ, ನನ್ನ ಅವಳಿ ಜವಳಿ ಮಕ್ಕಳಿಗಿಂತ ಸಮಸ್ಯೆ ಆಗಿದೆ, ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋವ್ರಿಗೂ ಚೆನ್ನಾಗಿದ್ದ, ಆಮೇಲೆ ಹಿಂಗಾಯಿತು, ಸತ್ತು ಹೋಗ್ಬಿಟ್ಟ, ಅವನಿಗೆ ಬ್ರೈನಿಂದ ತೊಂದರೆ ಆಯಿತು, ಬ್ರೈನ್ ಡೆಡ್ ಆಯಿತು, ಅವನಿಗೆ ಬ್ಲಡ್ ಕ್ಲಾಟ್ ಆಯಿತು, ಪ್ಲೇಟ್ಲೆಟ್ಸ್ ಏನೋ ಕಡಿಮೆ, ಈ ಥರದ ಅನೇಕರ ಅರ್ಜಿ ಹಾಕಿದರು. ಆಗ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಕೇಂದ್ರ ಸರ್ಕಾರವನ್ನು ಕರೀತು.
ಬಂದು ಉತ್ತರ ಕೊಡಿ ಇದಕ್ಕೆ. ನೀವು ಈ ಥರ ಅಡ್ಡ ಪರಿಣಾಮ ಆಗ್ತಿದ್ಯಂತಲ್ಲ, ಏನು ಹೇಳ್ತೀರಿ ಇದಕ್ಕೆ ಅಂತ. ಕೇಂದ್ರ ಸರ್ಕಾರ ಸಾರಾಸಗಟಾಗಿ ಸುಪ್ರೀಂ ಕೋರ್ಟ್ನ ಮುಂದೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಅಫಿಡೇವಿಟ್ ಹೋಯಿತು. ಯಾರಿಗೆ? ಸುಪ್ರೀಂ ಕೋರ್ಟ್ಗೆ. ನಾವು ಯಾರಿಗೂ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ನಾವು ಹೇಳೇ ಇಲ್ಲ, ನಾವು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ಕಡ್ಡಾಯ ಮಾಡೇ ಇಲ್ಲ. ಕೈ ತೊಳ್ಕೊಂಬಿಟ್ರಿ. ದೇಶದ ಇತಿಹಾಸದಲ್ಲಿ 1947ಇಂದ ಇಲ್ಲಿವರೆಗೂ ಇಷ್ಟು ಬೇಜವಾಬ್ದಾರಿಯಿಂದ ಸುಪ್ರೀಂ ಕೋರ್ಟ್ಗೆ ಬಹುಶಃ ಉತ್ತರ ಕೊಟ್ಟಿರುವ ಮೊಟ್ಟ ಮೊದಲ ಸರ್ಕಾರ ಇವ್ರದ್ದೇ ಇರಬೇಕು. ಯಾಕಂದರೆ ಈ ದೇಶದಲ್ಲಿ ಲಸಿಕೆ ಎನ್ನುವ ಕಾನ್ಸೆಪ್ಟು ಇವತ್ತು ನಿನ್ನೆದಲ್ಲ. ಪೋಲಿಯೋಗೂ ಕೊಟ್ಟಿದ್ದಾರೆ, ದಡಾರಕ್ಕೂ ಕೊಟ್ಟಿದ್ದಾರೆ, ಸಿಡುಬು, ಇನ್ನೊಂದು ಮತ್ತೊಂದು ಎಲ್ಲ ಕಾಯಿಲೆಗಳಿಗೂ ಕೂಡ ಲಸಿಕೆ ಹಾಕ್ಸ್ಕೊಂಡು ಬಂದಿರತಕ್ಕಂಥ ದೇಶ ಇದು. ಪೋಲಿಯೋ ಮುಕ್ತನೇ ಆಗಿದೆ ಅವತ್ತಿಗೆ ಭಾರತ. ಹೀಗಿದ್ದಾಗ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ಲಸಿಕೆಗೆ ಹಣ ವಸೂಲಿ ಮಾಡಿದ ಮೊಟ್ಟ ಮೊದಲ ಸರ್ಕಾರ ಇವ್ರದ್ದೇ. ದೇಶದ ಇತಿಹಾಸದಲ್ಲೇ ವ್ಯಾಕ್ಸಿನ್ಗೆ ಹಣ ಪಡೆದುಕೊಂಡ ಮೊಟ್ಟ ಮೊದಲ ಸರ್ಕಾರ ಇವ್ರದ್ದೇ. ಇನ್ಯಾವುದೇ ಸರ್ಕಾರ ಇಂಡಿಯನ್ ಹಿಸ್ಟ್ರಿನಲ್ಲಿ ವ್ಯಾಕ್ಸಿನ್ಗೆ ಹಣ ಕಿತ್ಕೊಂಡಿಲ್ಲ. ಇದು ಫ್ಯಾಕ್ಟು. ಸರಿ, ಬಂದು ಹೇಳಿ ಇದೇನು ಅಂತ ಕೇಳಿದ್ರೆ, ನಾನು ಯಾರಿಗೂ ಕಡ್ಡಾಯವಾಗಿ ಲಸಿಕೆ ತೊಗೊಳ್ಳಿ ಅಂತ ಹೇಳೇ ಇಲ್ಲ. ಅವರು ಹಣೆ ಬರ, ಅವ್ರು ಲಸಿಕೆ ತೊಗೊಂಡಿದ್ದಾರೆ, ಆ ಲಸಿಕೆ ಉಂಟು, ಲಸಿಕೆ ತಯಾರು ಮಾಡೋದು ಕಂಪ್ನಿ ಉಂಟು, ಅದನ್ನು ಹಾಕ್ಸ್ಕೊಂಡವ್ರು ಉಂಟು, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂದ್ಬಿಟ್ರು. ಅಫಿಡೇವಿಟ್ ಕೊಟ್ಟುಬಿಟ್ರು ಅವರು. ಅಲ್ಲಿಗೆ ಮುಗಿದು ಹೋಯಿತು. ಒಂದು ವೇಳೆ ಲಸಿಕೆಯಿಂದ ಪ್ರಾಬ್ಲಮ್ ಆದರೆ ಲಸಿಕೆ ಉತ್ಪಾದನಾ ಕಂಪನಿಯೇ ಅದಕ್ಕೆ ಹೊಣೆ, ಅವರೇ ಪರಿಹಾರ ಕೊಡಬೇಕಾಗತ್ತೆ, ನಾನಲ್ಲ ಅಂದರು. ಅಟ್ ದ ಸೇಮ್ ಟೈಮ್ ಅದಕ್ಕೆ ಮುಂಚೆ ಏನಿತ್ತು ಸಿಚುವೇಶನ್ ಅಂತ ಹೇಳಿದ್ರೆ, ಲಸಿಕೆ ತೆಗೆದುಕೊಳ್ಳದೇ ಇದ್ದರೆ ನೀವು ಸ್ಕೂಲಿಗೆ ಹೋಗಂಗಿಲ್ಲ, ನೀವು ಲಸಿಕೆ ತೆಗೆದುಕೊಳ್ಳದೇ ಇದ್ದರೆ ನೀವು ಅಂತಾರಾಜ್ಯ ಪ್ರಯಾಣ ಮಾಡುವಂತಿಲ್ಲ. ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇಲ್ಲದೇ ಇದೆ, ಅದ್ರ ಮೇಲೆ ಇವ್ರ ಫೋಟೋ ಬೇರೆ ಇತ್ತು. ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇಲ್ಲದೇ ಇದ್ದರೆ 2 ಡೋಸ್ ನಿಮ್ಗೆ ಆಗಿಲ್ಲ ಅಂದರೆ ನೀವು ವಿಮಾನದಲ್ಲಿ ಹೋಗೋಂಗಿಲ್ಲ, ನೀವು ಮಾಲ್ಗೆ ಹೋಗೋ ಹಾಗಿಲ್ಲ, ಥಿಯೇಟ್ರಿಗೆ ಹೋಗೋ ಹಾಗಿಲ್ಲ, ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ ರೂಲ್ ತಂದಿದ್ರು. ಇದರ ಅರ್ಥ ಏನು? ಇಂಡೈರೆಕ್ಟ್ಲಿ ನೀವು ಲಸಿಕೆ ಹಾಕಿಸ್ಕೊಳ್ಳೇಬೇಕು ಅಂತ ಅನ್ನೋ ರೀತಿಯಲ್ಲಿ ಮಾಡಿದಂತೆ. ಅದನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಈಗ ಆ ಥರ ಅಫಿಡೇವಿಟ್ ಕೊಟ್ಬಿಟ್ರು. ಗಾಬರಿ ಜನ. ಎಲ್ಲಿ ಹೋಗಬೇಕು? ಈಗ UK ಡಿಸೈಡ್ ಆಯ್ತಪ್ಪ, ಸೇಮ್ ಫಾರ್ಮುಲಾ ಇಟ್ಕೊಂಡು ಭಾರತದಲ್ಲಿ ಕೋವಿಶೀಲ್ಡ್ ಅಂತ ಲಸಿಕೆ ತಯಾರಿಸಿದ್ರಲ್ಲ, ಈ ಲಸಿಕೆಯಿಂದ ಅಡ್ಡ ಪರಿಣಾಮಗಳಾಗಿದ್ದರೆ ಇದಕ್ಕೆ ಕಂಪನಿ ಪರಿಹಾರ ಕೊಡಬೇಕಾಗತ್ತೆ. ಯಾಕೆ ಕಂಪ್ನಿ ಇದ್ರ ಬಗ್ಗೆ ಮಾತನಾಡಬಾರ್ದಾ? ಇಲ್ಲಿ ಅಡ್ಡ ಪರಿಣಾಮ ಆಗಿಲ್ವಾ? ಇದ್ರ ಬಗ್ಗೆ ತನಿಖೆ ನಡೀಬೇಕು ಅಂಥೇಳಿ ವಕೀಲ ವಿಶಾಲ್ ತಿವಾರಿ ಇದೀಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ವಿಶಾಲ್ ತಿವಾರಿ ಅರ್ಜಿಯಲ್ಲಿ ಏನಿದೆ ಅಂತ ನೋಡಿದ್ರೆ, ಕೋವಿಶೀಲ್ಡ್ ಲಸಿಕೆ ಅಡ್ಡ ಪರಿಣಾಮ ಬೀರಿರೋದು ನಿಜ, ತನಿಖೆ ಮಾಡೋದಕ್ಕೆ ವೈದ್ಯಕೀಯ ತಜ್ಞರ ಸಮಿತಿ ರಚಿಸೋದಕ್ಕೆ ಸೂಚನೆ ಕೊಡಿ. ದೆಹಲಿಯ ಏಮ್ಸ್ನ ತಜ್ಞರು ಈ ಸಮಿತಿಯಲ್ಲಿ ಇರಬೇಕು. ಸಮಿತಿ ಏಮ್ಸ್ನ ನಿರ್ದೇಶಕರ ನೇತೃತ್ವದಲ್ಲೇ ಇರಬೇಕಾಗತ್ತೆ. ನಿವೃತ್ತ ನ್ಯಾಯಮೂರ್ತಿಗಳಿಗೆ ತನಿಖೆ ಮೇಲ್ವಿಚಾರಣೆ ಕೊಡಿ. ಕೋವಿಶೀಲ್ಡ್ ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮಗಳು ಇದೆಯಾ ಇಲ್ವಾ, ಇದ್ರ ಬಗ್ಗೆ ತಜ್ಞರ ಸಮಿತಿ ತನಿಖೆ ಮಾಡಬೇಕಾಗತ್ತೆ. ಹಾಗಿದ್ರೆ ಆ ಅಡ್ಡ ಪರಿಣಾಮಗಳು ಎಷ್ಟು ಗಂಭೀರವಾಗಿವೆ? ಲಸಿಕೆ ಪಡ್ಕೊಂಡ ಮೇಲೆ ಯಾರಾದರೂ ಗಂಭೀರ ಹಾನಿ ಅನುಭವಿಸಿದ್ರಾ, ಸತ್ರಾ, ಅಂತಹ ಜನರಿಗೆ ಹಾನಿ ಆಗಿರಲಿ ಅಥವಾ ಸತ್ತು ಹೋಗಿರಲಿ, ಅಂಥವ್ರಿಗೆ ಈ ಕಂಪನಿ ಸಾವಿರಾರು ಕೋಟಿ ಮಾಡ್ಕೊಂಡ್ರಿ. ಲಸಿಕೆ ಹಾಕ್ಸಿದ್ದೆ, ತೊಗೊಂಡಿದ್ದೆ, ಹೇಳಿದ್ದೆ. ಹಾಗಾಗಿ ಅಡ್ಡ ಪರಿಣಾಮ ಆಗಿದರೆ ನೋಡಿ, ಒಬ್ಬ ಮನುಷ್ಯನಿಗೆ ಒಂದು ಮನೆಯಲ್ಲಿ ತಾಯಿಂದರೆ ಕೇಳಿಸ್ಕೊಳ್ಳಿ, ಯಾರದೇ ಮನೆಯಲ್ಲಿ ಈ ಸ್ಟೋರಿ ನೋಡ್ತಾ ಇದ್ದರೆ, ನಿಮ್ಮ ಮನೆಗಳಲ್ಲಿ ಒಬ್ಬ ದುಡಿಯೋ ವ್ಯಕ್ತಿನೋ, ನಿಮ್ಮ ತಂದೆನೋ, ನಿಮ್ಮ ಗಂಡನೋ, ನಿಮ್ಮ ಮಗನೋ, ನಿಮ್ಮ ಮಗಳೋ, ನಿಮ್ಮ ಹೆಂಡತಿನೋ, ನಿಮ್ಮ ತಾಯಿನೋ ದುಡಿತಿರುವ ಒಂದು ಜೀವ ಮನೆಯಲ್ಲಿ ಸತ್ತು ಹೋಗ್ಬಿಟ್ರೆ ಅವ್ರ ಮೇಲೆ ಡಿಪೆಂಡೆನ್ಸ್ ಇರ್ತಾರಲ್ಲ, 4 ಜನನೋ 3 ಜನನೋ ಇಬ್ಬರೋ, ಅವ್ರ ಗತಿ ಏನು ರೀ? ಅನೇಕ ಮನೆಗಳಲ್ಲಿ ಇಬ್ಬರು ಸತ್ತೋಗಿದ್ದಾರೆ. ಕೋವಿಡ್ ಬಂದು ಸತ್ತಿದ್ದಾರೆ, ಲಸಿಕೆ ಹಾಕ್ಸ್ಕೊಂಡ್ಮೇಲೂ ಕೂಡ ಸತ್ತು ಹೋಗಿರೋ ವರದಿಗಳಿವೆ. ಆದರೆ ಲಸಿಕೆದೇ ಸೈಡ್ ಎಫೆಕ್ಟಾ ಇಲ್ವಾ ಅಂಥೇಳಿ ಸರ್ಕಾರ ತಿಳಿಸೋ ಗೋಜಿಗೆ ಹೋಗಲಿಲ್ಲ. ಈಗ ಒಂದು ಕಂಪನಿನೇ ಮುಂದೆ ಬಂದಿರೋ ಕಾರಣಕ್ಕೆ ಇರಬಹುದೇನೋ, ತನಿಖೆ ನಡೀಲಿ ಅದರ ಬಗ್ಗೆ. ಈ ಥರ ಆಗಿದ್ದಾಗ ಆ ಒಂದು ಫ್ಯಾಮಿಲಿಗಳಿಗೆ ಸ್ವಲ್ಪ ನೆರವು ಸಿಗಲಿ. ಒಬ್ಬ ಯಾರೋ ಕೆಲಸ ಮಾಡ್ತಿರ್ತಾನೆ ಹುಡುಗ, 20-25 ವರ್ಷ, ಒಂದು 30 ವರ್ಷದ ಕೆಲಸ ಮಾಡ್ತಿರ್ತಾನೆ. ಇವನಿಗೇನೋ ಹಾಕ್ಸ್ಕೊಂಡು ಅಡ್ಡ ಪರಿಣಾಮ ಆಗಿ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಯಿತೋ ಅಥವಾ ಬ್ರೈನ್ಗೆ ಏನಾದರೂ ತೊಂದರೆ ಆಯಿತೋ, ಅವನ ಕೆಲಸ ಹೋಗಿದ್ದರೆ ಅವನನ್ನು ನೋಡಿಕೊಳ್ಳುವುದರ ಜೊತೆಗೆ ಮನೆದು ಹೊಣೆ. ಅಂಥ ಸಂದರ್ಭಗಳಲ್ಲಿ ಈ ಪರಿಹಾರ ಧನ ಒಂದು ವೇಳೆ ಬಂದರೆ ಆ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ, ಹಾಗಾಗಿ ಲಸಿಕೆ ಇವತ್ತಿಗೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಇದು ದೇಶಾದ್ಯಂತ ಈ ಲಸಿಕೆ ಸೈಡ್ ಎಫೆಕ್ಟ್ಸ್ ಮಾಡಿರೋದು ನಿಜ ಅಂತ ಅವ್ರು ಒಪ್ಕೊಂಡಿದ್ದ ಮೇಲೆ, ಈ ದೇಶದಲ್ಲಿ ಯಾರಿಗಾದರೂ ಸೈಡ್ ಎಫೆಕ್ಟ್ ಆಗಿದ್ದರೆ ವ್ಯಾಕ್ಸಿನ್ ಹಾಕ್ಸ್ಕೊಂಡ ಮೇಲೆ, ಎಸ್ಪೆಷಲಿ ಕೋವಿಶೀಲ್ಡ್, ಎಲ್ಲ ವ್ಯಾಕ್ಸಿನ್ ಅಲ್ಲ, ಕೋವಿಶೀಲ್ಡ್ ಅಂಥವರು ಈ ವಿಚಾರದಲ್ಲಿ ಅವರಿಗೆ ಪರಿಹಾರ ಕೊಡಿ, ತನಿಖೆ ಮಾಡಿ ಅಂತ ಇಲ್ಲಿ ವಕೀಲರು ಹಾಕ್ಕೊಂಡಿದ್ದಾರೆ. ಕೋವಿಶೀಲ್ಡಿಂದ ಅನೇಕರು ದುರ್ಮರಣಕ್ಕೀಡಾಗಿದ್ದಾರೆ. ದೇಶದಲ್ಲಿ ಅನೇಕ ಯುವಕ ಯುವತಿಯರು ಹೃದಯಾಘಾತದಿಂದ ಸತ್ತು ಹೋಗಿದ್ದಾರೆ ಅಂತ ಆಮ್ ಆದ್ಮಿ ಪಕ್ಷದ ಸಚಿವ ಸೌರಭ್ ಭಾರದ್ವಾಜ್ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಡ್ತಾ ಕುಣಿತಾ ಓಡಾಡಿಕೊಂಡು ಚೆನ್ನಾಗಿ ಆರೋಗ್ಯದಿಂದ ಇದ್ದವರೇ
ಸಾವನ್ನಪ್ಪಿದ್ದಾರೆ. ಅಚಾನಕ್ಕಾಗಿ ಚೆನ್ನಾಗಿದ್ದ ಸತ್ತು ಹೋಗ್ಬಿಟ್ಟ. ಈ ತರಹದ ಸಾವನ್ನಪ್ಪಿರುವವರ ಸಂಖ್ಯೆ ಕಳೆದ 3 ವರ್ಷಗಳಲ್ಲಿ ಹೆಚ್ಚಳ ಆಗಿದೆ. ಬೇಕಾದ್ರೆ ಡೇಟಾ ಚೆಕ್ ಮಾಡ್ಕೊಳ್ಳಿ. ಕೋವಿಡ್ ವ್ಯಾಕ್ಸಿನ್ನಿಂದ ಸಾವು ಸಂಭವಿಸುವ ಅನುಮಾನ ಜನರಲ್ಲಿತ್ತು. ನಾವು ದೇಶದ ಜನರ ಆರೋಗ್ಯ ಕಾಪಾಡ್ತೀವಿ ಅಂತ ಹೇಳಿದ್ರು. ಅವರ ಜೀವನದ ಬಗ್ಗೆ ರಾಜಕೀಯ ಮಾಡಲಿಲ್ಲ. ಯಾವತ್ತೂ ದೇಶದ ಜನರ ಆರೋಗ್ಯದ ವಿಚಾರದಲ್ಲಿ ಅವರ ಜೀವದ ಜೊತೆ ನಾವು ಚೆಲ್ಲಾಟ ಆಡಲಿಲ್ಲ. ಆದರೆ ಈಗ ಭಾರತೀಯರು ಅಚಾನಕ್ಕಾಗಿ ಈ ಸಾವಿನ ಸತ್ಯ ಇಲ್ಲಿ ಬಯಲಾಗ್ತಾ ಇದೆ. ಅನೇಕ ದೇಶಗಳು ಕೋವಿಶೀಲ್ಡ್ ಬಳಕೆ 2021ರಲ್ಲೇ ಬ್ಯಾನ್ ಮಾಡಿದ್ವು. ನಮ್ಮಲ್ಲಿ ಅದು ಓಡ್ತಾ ಇತ್ತು. ನಮ್ಮ ಕೇಂದ್ರ ಸರ್ಕಾರ ಇದೇ ವ್ಯಾಕ್ಸಿನನ್ನು ಕೋಟಿ ಜನರಿಗೆ ಕೊಟ್ಟಿದೆ ಅಂದರೆ ಇದಕ್ಕೆ ಅರ್ಥ ಏನು ಅಂತ ಹೇಳಿ ಇಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರು ಈಗ ಮಾತಾಡ್ತಾ ಇದ್ದಾರೆ. यूनाइटेड किंगडम के एक कोर्ट में, यूके के एक कोर्ट में इस कंपनी एस्ट्राजेनेका के ऊपर क्लास सूट डाला गया, दीवानी दावा डाला गया और छोटा मोटा नहीं, लगभग 1000 करोड़ का दावा इनके ऊपर डाला गया है। किन्होंने डाला है? उन नागरिकों ने डाला है जिनको इस वैक्सीन के बाद जिनके घर वालों की मृत्यु हो गई या वो गंभीर रूप से बीमार हो गए। और 2 दिन पहले यूके की कोर्ट के अंदर एस्ट्राजेनेका ने ये बात कबूली है कोर्ट में कि इनकी जो ये वैक्सीन थी, जो हूबहू वैक्सीन भारत के अंदर सीरम इंस्टीट्यूट ऑफ इंडिया SII आधार पूनावाला की जो कंपनी बताई जाती थी, जिसकी कोविशील्ड नाम से वैक्सीन देश के अंदर करोड़ों लोगों को दी गई, भारत सरकार द्वारा प्रमोट की गई, भारत सरकार द्वारा, उस वैक्सीन के बारे में एस्ट्राजेनेका ने कोर्ट में कहा कि इस वैक्सीन के रेयर साइड इफेक्ट्स हैं। इस वैक्सीन के रेयर साइड इफेक्ट हैं कि इसकी वजह से ब्लड में क्लॉटिंग होती है और प्लेटलेट काउंट कम होता है, जिसकी वजह से ब्रेन स्ट्रोक और हार्ट अटैक आ सकते हैं। ಕೋವಿಡ್ ಲಸಿಕೆ ಅಡ್ಡ ಪರಿಣಾಮ ಸುದ್ದಿ ಬಳಿಕ ದೇಶದಲ್ಲಿ ಹೊಸ ಚರ್ಚೆ ವಿಪಕ್ಷಗಳಿಂದ ಶುರುವಾಗ್ತಾ ಇದೆ. ಜೊತೆಗೆ ಕೇಂದ್ರ ಸರ್ಕಾರ, ಬಿಜೆಪಿ ಮತ್ತು ಮೋದಿ ಇವರ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಕೂಡ ನಾಯಕರುಗಳು ಮಾಡ್ತಾ ಇದ್ದಾರೆ. ವ್ಯಾಕ್ಸಿನ್ಗೆ ಅನುಮೋದನೆ ಕೊಟ್ಟಲ್ಲ, ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ, ಈ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಬಹುದು ಅಂತ ಯಾರೆಲ್ಲ ಇದಕ್ಕೆ ಎಸ್ ಅಂಥೇಳಿ ಒಂದು ಸೀಲು ಹೊಡೆದ್ರಲ್ಲ ಅದರ ಮೇಲೆ, ಈ ತರಹ ಅನುಮೋದನೆ ಕೊಟ್ಟಂಥ ಅಧಿಕಾರಿಗಳೇ ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ. ಆದರೆ ಅಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತಾ? ಇವರೇ ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ. ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದವರು, ಭಾಷಣ ಬಿಗಿದವರು, ಇದು ಗ್ರೀನ್ ಸಿಗ್ನಲ್ ಕೊಟ್ಟವರು, ಇದರ ಮೇಲೆ ಮೊಹರನ್ನು ಮುದ್ರಿಸಿದವರು, ಇಂತಹವರೇ ಈ ದೇಶದಲ್ಲಿ ಕೋವಿಡ್ ಲಸಿಕೆ ಹಾಕ್ಸ್ಕೊಂಡಿಲ್ಲ. ಆದರೆ ಈ ದೇಶದ ಸಾಮಾನ್ಯ ಜನರಿಗೆ ವ್ಯಾಕ್ಸಿನ್ ಹಾಕ್ಸೋ ಕೆಲಸವನ್ನು ಇವರು ಮಾಡಿದ್ದಾರೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಯುಪಿ ಮಾಜಿ ಸಿಎಂ ಅಖಿಲೇಶ್ ಯಾದವ್ ವಾಗ್ದಾಳಿ ಮಾಡಿದ್ದಾರೆ. इन बीजेपी वाले लोगों ने उसी तरह की वैक्सीन सब लोगों को लगवा दी और अगर 2 डोज लगे हैं तो 80 करोड़ लोगों को शायद वो डोज लगा है। मुझे भी लगा 80 करोड़ डोज, 80 करोड़। ये तो अच्छी बात है कि शरीर कुछ चीजें अपने आप ठीक कर लेता है। अगर बीजेपी वालों ने जिस तरीके से प्रचार कर करके और लोगों से कहा कि लगाइए वैक्सीन और वैक्सीन की डोज, आज तो वो भी जुमला निकला। अगर वो कोर्ट का जो फैसला है और जो बात आ रही है सामने, कोई ये भी जानकारी दे रहा था कि जब भारत की जो वैक्सीन बनी थी, हम सवाल नहीं खड़ा कर रहे, ना प्रश्न लगा रहे, लेकिन जब वो तैयार हुई तो जो अप्रूवल वाले लोग थे, जिन्होंने अप्रूवल दिया था, उन लोगों ने भी वो वैक्सीन नहीं लगाई थी। जब अप्रूवल देने वालों ने वैक्सीन नहीं लगाई और आम जनता की वैक्सीन लगवा दी, तो अब बीजेपी के लोगों को जनता वोट ना दे करके इनसे जिस तरह का झूठ जनता से बोला गया था उसका हिसाब
ಟ್ವಿಟರ್ಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ರಾಥೋಡ್ ಇದ್ದಾರೆ. ಸಂತೋಷ್ ರಾಥೋಡ್, 3 ಅತಿ ಮುಖ್ಯ ವಿಚಾರಗಳು. ಒಂದು, ವಿಶಾಲ್ ತಿವಾರಿ ಅವರ ಅರ್ಜಿ, ವಕೀಲರ ಒಂದು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ದಾರೆ. ಸ್ವಾಮಿ, ಬರೀ UK ನಮ್ಮ ದೇಶದಲ್ಲಿಯೂ ಕೂಡ ಅನೇಕರಿಗೆ ಇಂಥ ವ್ಯಾಕ್ಸಿನಿಂದ ತೊಂದರೆ ಆಗಿರಬಹುದು. ದಯವಿಟ್ಟು ತಾವು ತನಿಖೆ ಮಾಡಿಸಿ, ತನಿಖೆಯನ್ನು ಮಾಡಿ ಯಾರಿಗೆ ತೊಂದರೆ ಆಗಿದೆಯೋ, ಎಂಥ ಅಡ್ಡ ಪರಿಣಾಮ ಆಗಿದೆಯೋ, ಯಾರ ಮಣ್ಣಲ್ಲಿ ಸತ್ತು ಹೋಗಿದ್ದಾರೋ ಅಂಥವ್ರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಆಗಲಿ ಅಂತ ಒಂದು ಅರ್ಜಿ. ಎರಡನೆಯದು, ಆಮ್ ಆದ್ಮಿ ಪಕ್ಷದ ಸಚಿವ ಸೌರಭ್ ಭಾರದ್ವಾಜ್ ಅವರು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ರೈಸ್ ಮಾಡಿದ್ದಾರೆ. ಇಲ್ಲಿ ಅವ್ರು ಹೇಳಕೊಟ್ಟಿದ್ದಾರೆ, 2021 ಅನೇಕ ದೇಶಗಳು ಈ ವ್ಯಾಕ್ಸಿನನ್ನು ಬ್ಯಾನ್ ಮಾಡಿದ್ವು. ಇದು ಲಸಿಕೆ ಹಾಕುವುದಕ್ಕೆ ಯೋಗ್ಯವಾಗಿಲ್ಲದೇ ಇರುವ ಒಂದು ಔಷಧ, ಇದು ಕೊಡಬಾರ್ದು ಅಂತ ಮಾಡಿದರೂ ಕೂಡ ಭಾರತದಲ್ಲಿ ತಂದು ಜನಗಳಿಗೆ ಚುಚ್ಚಿದ್ರು ಇದನ್ನು. ಇದರ ಕಥೆ ಏನಾಗಿದೆ ಇಲ್ಲಿ? ಇದು ದೇಶದ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಇದು ತನಿಖೆ ನಡೀಲಿ ಅಂತ ಅವರು ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಅವರು ಬೊಟ್ಟು ಮಾಡ್ತಾ ಇದ್ದಾರೆ. ಕೋಟಿ ಜನರಿಗೆ ಇದನ್ನು ಕೊಟ್ಟರು. ಯಾರಿಗೆ ಬ್ರೈನ್ ಹೆಮರೇಜ್ ಆಗಿದೆಯೋ, ಯಾರಿಗೆ ಬ್ಲಡ್ ಕ್ಲಾಟ್ ಆಗಿದೆಯೋ, ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ, ಯಾರಿಗೆ ಇನ್ನೊಂದು ಕಡೆ ಹೃದಯ ಸ್ತಂಭನ ಆಗಿದೆಯೋ ಗೊತ್ತಿಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯೋ ಗೊತ್ತಿಲ್ಲ, ತನಿಖೆ ನಡಿಬೇಕು. ಅಖಿಲೇಶ್ ಯಾದವ್ ಹೇಳ್ತಾ ಇದ್ದಾರೆ, ಯಾವೆಲ್ಲ ವ್ಯಕ್ತಿಗಳು ವ್ಯಾಕ್ಸಿನ್ ತಗೊಳ್ಳಿ ಅಂತ ಅನುಮೋದನೆ ಕೊಟ್ಟರೋ ಅವರೇ ವ್ಯಾಕ್ಸಿನ್ ಹಾಕಿಸ್ಕೊಂಡಿಲ್ಲ. ಹಾಗಾದರೆ ಬೇರೆ ಜನಕ್ಕೆ ಇವ್ರು ಏನು ಮಾಡಿದ್ರು? ಫಸ್ಟ್ ಇವರು ಟೆಸ್ಟ್ ಮಾಡಬೇಕಿತ್ತಲ್ವೇ? ಇವರು ಬೇರೆಯವ್ರು ಕೊಡಿಸಿದ್ದಾರೆ ಅಂತ ಇದರ ಹಿಂದೆ ಏನಿದೆ? ಇದು ಇಡೀ ದೇಶದ ಜನ ಈಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ವ್ಯಾಕ್ಸಿನನ್ನು ಈ ಒಂದು ಸರ್ಕಾರ ಯಾಕೆ ಈ ಥರ ಟ್ರೀಟ್ ಮಾಡಿದೆ ಅಂತ. ಅಪ್ಡೇಟ್ಸ್ ಏನಿದೆ ಅಂತ ಸಂತೋಷ್? ರಮಾಕಾಂತ್, ಪ್ರಮುಖವಾಗಿ ಥ್ರೋಂಬೋಸಿಸ್, ಅದೇ ರೀತಿಯಾಗಿ ಥ್ರೋಂಬೋಸೈಟೋಪೆನಿಯಾ ಅನ್ನುವಂತಹ ಒಂದು ಸಿಂಡ್ರೋಮ್ ಏನಿದೆ, ಈ ಸಿಂಡ್ರೋಮ್ ಬಗ್ಗೆ ಭಾರತದ ಯಾರಿಗೂ ಕೂಡ ಹೆಚ್ಚಾಗಿ ಗೊತ್ತಿರಲಿಲ್ಲ. ಒಂದು ವೇಳೆ ಗೊತ್ತಿದ್ರೂ ಕೂಡ ಯಾರಿಗೆ ಈ ಥ್ರೋಂಬೋಸೈಟೋಪೆನಿಯಾ ಇರ್ತಾ ಇತ್ತು ಅಂಥವರಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಯಾವ ಕಾರಣಕ್ಕಾಗಿ ನಿದ್ದೆ ಬರ್ತಾ ಇರಲಿಲ್ಲ ಅಂತಂದರೆ, ಸಡನ್ ಆಗಿ ಎಲ್ಲ ಬೇಕಾದರೂ ಕೂಡ ಅವರು ಸಾವನ್ನಪ್ಪಬಹುದು. ಅದೇ ರೀತಿಯಾಗಿ ಸಡನ್ ಡೆತ್ಗಳು ಎಲ್ಲ ಬೇಕಾದರೂ ಕೂಡ ಕಾಸ್ ಆಗಬಹುದು. ಅಂತಹ ಒಂದು ಸಿಂಡ್ರೋಮ್ ಇದು. ಈ ಸಿಂಡ್ರೋಮ್ ಇದೀಗ ಯಾರ್ಯಾರು ಏನು ಅಸ್ಟ್ರಾಜೆನೆಕಾ ವ್ಯಾಕ್ಸಿನನ್ನು ಪಡೆದುಕೊಂಡಿದ್ದಾರೆ ಅಂಥವರಿಗಿದೆ. ಅದೇ ರೀತಿಯಾಗಿ ನಮ್ಮ ಭಾರತದ ಕೋವಿಶೀಲ್ಡ್ ವ್ಯಾಕ್ಸಿನ್ ಏನಿದೆ ಅದನ್ನು ಯಾರ್ಯಾರು ಪಡೆದುಕೊಂಡಿದ್ದಾರೆ ಅಂಥವರಲ್ಲಿ ಈ ಒಂದು ಸಿಂಡ್ರೋಮ್ ಕಾಣಿಸ್ತಾ ಇದೆ. ಇದರಿಂದ ಸಡನ್ ಡೆತ್ಗಳು ಆಗಬಹುದು, ಆ ಚಾನ್ಸಸ್ ಇದೆ ಅಂತ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ಅರ್ಜಿಯನ್ನು ಹಾಕಲಾಯಿತು. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಅರ್ಜಿಯನ್ನು ಹಾಕ್ತಾ ಇದ್ದಂತೆ ಇದೀಗ ದೇಶದಾದ್ಯಂತ ಈ ವಿಷಯ ಬಹಳಷ್ಟು ತೀವ್ರತರವಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪ್ರಮುಖವಾಗಿ ನಮ್ಮ ಇಡೀ ದೇಶದ ಜನ ಕೊರೋನಾ ಸಂದರ್ಭದಲ್ಲಿ ತಮ್ಮ ಪರಿವಾರದವರನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಕಷ್ಟಪಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದೊಂದು ಆಕ್ಸಿಜನ್ ಸಿಲಿಂಡರ್ಗೋಸ್ಕರನೂ ಯಾರ ಕಾಲಿಗೂ ಬೀಳದೇ ಇರುವಂತಹ ಒಂದು ಸಂದರ್ಭಗಳು ಕೂಡ ಎದುರಾಗಿರಲಿಲ್ಲ. ಪ್ರತಿಯೊಬ್ಬರ ಕಾಲಿಗೆ ಬಿದ್ದು ವೈದ್ಯರಾಗಿರಬಹುದು, ಅದೇ ರೀತಿಯಾಗಿ ರಾಜಕಾರಣಿಗಳಾಗಿರಬಹುದು, ಒಂದೊಂದು ಬೆಡ್ಗೋಸ್ಕರನೂ ಕೂಡ ನಮ್ಮ ದೇಶದ ಜನ ಪರಿತಪಿಸಿದಂತಹ ಘಟನೆಗಳು ಈ ದೇಶದಲ್ಲಿ ಸಂಭವಿಸಿದೆ. ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ದೇಶದ ನಾಯಕರು ವ್ಯಾಕ್ಸಿನ್ಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಇದರ ತನಿಖೆಗಳಿಗೆ, ಇದರ ಒಂದು ಡೆವಲಪ್ಮೆಂಟ್ಗೋಸ್ಕರ ನೀವು ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀರಿ ಅಂತ ಕೇಳಿದಾಗ ಸರ್ಕಾರ ಒಂದೇ ₹1 ನಾನು ಕೊಟ್ಟಿಲ್ಲ ಅಂತ ಹೇಳುತ್ತೆ. ಇನ್ನು ಅದೇ ರೀತಿಯಾಗಿ ಇಡೀ ದೇಶದ ಜನರಿಂದ ಚಪ್ಪಾಳೆ ಬಾರಿಸಿ ಆಯಿತು, ತಟ್ಟೆ ಪಾತ್ರೆಗಳನ್ನು ಬಾರಿಸಿ ಆಯಿತು, ಅದೇ ರೀತಿಯಾಗಿ ದೀಪಗಳನ್ನು ಬೆಳಗಿ ಆಯಿತು. ಆದರೆ ಇದೇ ಸಂದರ್ಭದಲ್ಲಿ ಕೋವಿಶೀಲ್ಡ್ ಏನಿದೆ, ಈ ಕೋವಿಶೀಲ್ಡನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಪೂನಾವಾಲಾ ಅವರು ₹600 ಮಾರಾಟ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಸರ್ಕಾರಕ್ಕೆ ₹210 ಮಾರಾಟವನ್ನು ಮಾಡ್ತಾ ಇದ್ರು. ₹600 ಮಾರಾಟವನ್ನು ಮಾಡಿ ಸರಿಸುಮಾರು ₹150 ಇವರು ಲಾಭ ಮಾಡ್ಕೊಳ್ತಾ ಇದ್ರು ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳಿಬಂದಿತ್ತು. ಯುರೋಪ್ನ ರಾಷ್ಟ್ರಗಳು ಅಸ್ಟ್ರಾಜೆನೆಕಾ ಅದೇ ರೀತಿಯಾಗಿ ಕೋವಿಶೀಲ್ಡ್ನ ಮೇಲೆ ಸಂಪೂರ್ಣವಾಗಿ ಬ್ಯಾನ್ ಹಾಕುವಂತಹ ಕೆಲಸವನ್ನು ಮಾಡಿತ್ತು. ಇದರಿಂದ ಅಡ್ಡ ಪರಿಣಾಮ ಇದೆ ಅಂತ, ಅದು ಕೂಡ 2021 ಮಾರ್ಚ್ನಲ್ಲಿ. ಹಾಗಾದರೆ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇತ್ತು? ಕೇವಲ ಗಂಟೆ ಜಾಗಟೆ ಪಾತ್ರೆಗಳನ್ನು ಬಾರಿಸೋದ್ರಲ್ಲಿ ಮಗ್ನವಾಗಿತ್ತ? ಜನರಿಗೆ ಒಂದು ಟಾಸ್ಕ್ ಕೊಡೋದ್ರಲ್ಲಿ ಮಗ್ನ ಆಗಿತ್ತ? ಅಥವಾ ದೇಶದ ಜನರ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಇತ್ತ ಅನ್ನುವಂತಹ ಪ್ರಶ್ನೆ ಬಂದಾಗ ನಮ್ಮ ಸರ್ಕಾರ ಇದೀಗ ಎಲೆಕ್ಟೋರಲ್ ಬಾಂಡ್ನ ಮಾಹಿತಿ ಯಾವಾಗ ಬಹಿರಂಗ ಆಯಿತು, ಇದೇ ಪೂನಾವಾಲಾ, ಇದೇ ನಮ್ಮ ಭಾರತದ ಸೀರಮ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನಿದೆ, ಇದರಿಂದ ₹50 ಕೋಟಿ ಬಾಂಡ್ನ ಪಡೆದುಕೊಂಡಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬರುತ್ತೆ. ಅದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಸರ್ಕಾರ ಮುಂದಿನ ಒಂದು ಕ್ರಮವನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಅರ್ಜಿಯನ್ನು ಪರಿಗಣಿಸುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.